ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UGC ನೀಟ್ KCET ಆ್ಯಂಡ್ JRF ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ KCET 2016 ಕಾಮರ್ಸ್ ಪೇಪರ್ ಸೊಲ್ಯೂಷನನ್ನು ನಾವು ನೋಡೋಣ. ಫಸ್ಟ್ ಕ್ವೆಶ್ಚನನ್ನು ನಾವು ನೋಡೋದಾದರೆ, ಎ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಈಸ್ ಇನ್ಕ್ರೀಸಿಂಗ್ಲಿ ಕಾಂಪ್ಲೆಕ್ಸ್ ಆ್ಯಂಡ್ ಟರ್ಬ್ಯುಲೆಂಟ್ ಡಿಸ್ಪ್ಲೇಸ್ ವಾಟ್? ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ಸ್ಥಿತಿಯನ್ನು ಹೊಂದಿರುತ್ತೆ ಅಂದರೆ ಇನ್ಕ್ರೀಸಿಂಗ್ಲಿ ಏನಾಗಿರುತ್ತೆ, ಕ್ಲಿಷ್ಟತೆಯನ್ನು ಹೊಂದಿರುತ್ತೆ ಮತ್ತೆ ಅಶಾಂತಿ ವಾತಾವರಣವನ್ನು ಹೊಂದಿರುತ್ತೆ. ಅದು ಏನನ್ನ ಡಿಸ್ಪ್ಲೇ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಆನ್ಸರ್ ಈಸ್ ಇನ್ಕ್ರೀಸ್ಡ್ ಸ್ಪೀಡ್ ಆಫ್ ಇನೋವೇಷನ್ ಅಲ್ಲಿ ಆಗ್ತಿರುವಂತ ಸ್ಪೀಡ್ ಅನ್ನ ಇದು ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್, ರಿಮೂವಲ್ ಆಫ್ ಪಾವರ್ಟಿ ವಾಸ್ ಸ್ಟ್ರಾಂಗ್ಲಿ ಎಂಪಸೈಸ್ಡ್ ಡ್ಯೂರಿಂಗ್ ವಿಚ್ 5-year ಪ್ಲಾನ್? ಬಡತನ ನಿರ್ಮೂಲನೆ ಅನ್ನೋದು ಯಾವ 5-year ಪ್ಲಾನ್ ಅಲ್ಲಿ ಬಡತನ ನಿರ್ಮೂಲನೆಗೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ಒತ್ತುವರಿಯನ್ನ ನೀಡಿದ್ದಾರೆ ಅಂತ ನಾವು ನೋಡೋದಾದ್ರೆ 5th 5-year ಪ್ಲಾನ್ ಅಲ್ಲಿ ಬಡತನ ನಿರ್ಮೂಲನೆಗೆ ಹೆಚ್ಚು ಒತ್ತನ್ನ ನೀಡಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ಮ್ಯಾಚ್ ದ ಆಕ್ಟ್ಸ್ ವಿತ್ ದ ಇಯರ್ ಆಫ್ ಎನಾಕ್ಟ್ಮೆಂಟ್. ಇಲ್ಲಿ ವೇರಿಯಸ್ ಆಕ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಯರ್ ಆಫ್ ಎನಾಕ್ಟ್ಮೆಂಟ್ ಅಥವಾ ಎನ್ಫೋರ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಲಾಸ್ಟ್ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ನಲ್ವಾ, ಅದರಲ್ಲಿ ಸಹ ಇದೇ ಕ್ವಶನ್ ರಿಪೀಟ್ ಆಗಿದೆ, ಬಟ್ ಯಾವುದೋ ಒಂದು ಆಕ್ಟ್ ಚೇಂಜಸ್ ಆಗಿದೆ ಅಷ್ಟೇ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಇಲ್ಲಿ ಕಾಲಮ್ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾಲಮ್ 2 ಕೊಟ್ಟಿದ್ದಾರೆ. ಫಸ್ಟ್ MRTP ಆಕ್ಟ್ ಕೊಟ್ಟಿದ್ದಾರೆ. MRTP ಆಕ್ಟ್ ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಮಾನೋಪಾಲಿಸಿಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಆಗಿರುತ್ತೆ. ಇದ್ರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸಮ್ಟೈಮ್ಸ್ ಅದನ್ನು ಸಹ ಕೇಳ್ತಾರೆ. ಇಟ್ ಈಸ್ ಕೇಮ್ ಇನ್ ಟು ಫೋರ್ಸ್ ಅಥವಾ ಎಫೆಕ್ಟ್ ಇನ್ 1969 ಆಗಿರುತ್ತೆ. ನೆಕ್ಸ್ಟ್, ಫೆರಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಗಿರುತ್ತೆ. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಆಗಿರುತ್ತೆ. ಫೆಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಗಿರುತ್ತೆ. ಫೆರಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1973 ಆಗಿರುತ್ತೆ. ನೆಕ್ಸ್ಟ್, ಫೆಮಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1999 ಆಗಿರುತ್ತೆ. ಫೆರಾ ಮತ್ತೆ ಫೆಮಾ ಕನ್ಫ್ಯೂಸ್ ಆಗಬೇಡಿ. ಫೆರಾ 73 ಅಂತ ನೆನ್ಪಿಟ್ಕೊಳ್ಳಿ, ಫೆಮಾ 99 ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ಈಸಿಯಾಗಿ ನೆನಪಿರುತ್ತೆ ನಿಮಗೆ. ನೆಕ್ಸ್ಟ್, ಕಾಂಪಿಟೇಷನ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 2002 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ವಿತ್ಡ್ರಾವಲ್ ಆಫ್ ಸ್ಟೇಟ್ ಆರ್ ಗವರ್ನಮೆಂಟ್ ಫ್ರಮ್ ಆನ್ ಇಂಡಸ್ಟ್ರಿ ಅಂಡ್ ಅಲೋಯಿಂಗ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಈಸ್ ಕಾಲ್ಡ್ ವಾಟ್? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸ್ಟೇಟ್ ಅಥವಾ ಗವರ್ನಮೆಂಟ್ ರೂಲ್ಸ್ ಆಗಿರ್ಬೋದು ಅಥವಾ ರೆಗ್ಯುಲೇಷನ್ ಅನ್ನ ಇಂಡಸ್ಟ್ರಿಯಿಂದ ವಿತ್ಡ್ರಾ ಮಾಡಿ ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ಇಂಡಸ್ಟ್ರಿಗಳಿಗೆ ಅವಕಾಶ ಮಾಡಿಕೊಡೋದನ್ನ ನಾವು ಏನಂತ ಕರಿತೀವಿ ಅಂತ ಹೇಳೋದಾದ್ರೆ ಪ್ರೈವೇಟೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ವೆನ್ ಈಸ್ ಶೇರ್ ಕ್ಯಾಪಿಟಲ್ ಸಸ್ಪೆನ್ಸ್ ಅಕೌಂಟ್ ಓಪನ್? ಶೇರ್ ಕ್ಯಾಪಿಟಲ್ ಸಸ್ಪೆನ್ಸ್ ಅಕೌಂಟ್ ಅನ್ನ ನಾವು ಯಾವಾಗ ಓಪನ್ ಮಾಡ್ತೀವಿ ಅಂದ್ರೆ ವೆನ್ ಅಪ್ಲಿಕೇಶನ್ ಮನಿ ಈಸ್ ರಿಸೀವ್ಡ್ ಬಟ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಬಿಫೋರ್ ಅಲಾಟ್ಮೆಂಟ್ ಆಫ್ ಶೇರ್ಸ್. ಅಪ್ಲಿಕೇಶನ್ ಮನಿ ಅನ್ನೋದು ಮೊದಲೇ ರಿಸೀವ್ ಆಗಿರುತ್ತೆ, ಶೇರ್ ಅಲಾಟ್ ಆಗೋಕ್ಕಿಂತ ಮುಂಚೆನೆ ಬ್ಯಾಲೆನ್ಸ್ ಶೀಟ್ ಅನ್ನೋದು ಇಲ್ಲಿ ಪ್ರಿಪೇರ್ ಆಗಿರೋದನ್ನ ನಾವು ನೋಡ್ತೀವಿ. ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶೇರ್ ಕ್ಯಾಪಿಟಲ್ ಸಸ್ಪೆನ್ಸ್ ಅಕೌಂಟ್ ಓಪನ್ ಆಗುತ್ತೆ. ನೆಕ್ಸ್ಟ್, ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಮಾರ್ಜಿನಲ್ ಕಾಸ್ಟಿಂಗ್? ಇಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೊಡ್ತಾರೆ. ಮಾರ್ಜಿನಲ್ ಕಾಸ್ಟಿಗೆ ಸಂಬಂಧಪಟ್ಟ ಹಾಗೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಆರ್ ಕ್ಲಾಸಿಫೈಡ್ ಇಂಟು, ಕಾಸ್ಟ್ ಅನ್ನ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಮತ್ತೆ ವೇರಿಯಬಲ್ ಕಾಸ್ಟ್ ಆಗಿ ಕ್ಲಾಸಿಫಿಕೇಶನ್ ಆಗಿರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಮ್ಯಾಚ್ ದ ಅಕೌಂಟಿಂಗ್ ಆರ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ರಿಲೇಟೆಡ್ ಬಾಡೀಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ರಿಲೇಟೆಡ್ ಬಾಡೀಸ್ ಅನ್ನ
ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾನು ಮ್ಯಾಚ್ ಮಾಡಿ ಬರ್ದಿದ್ದೀನಿ. ನೀವಿಲ್ಲಿ ನೋಡ್ಬೋದು FASB ಅಂದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ನೆಕ್ಸ್ಟ್ IASC ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಆಗಿರುತ್ತೆ. ನೆಕ್ಸ್ಟ್ ICAI ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇನ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್ IASB ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ XBRL ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎಕ್ಸ್ಟೆನ್ಸಿಬಲ್ ಬಿಸ್ನೆಸ್ ರಿಪೋರ್ಟಿಂಗ್ ಲ್ಯಾಂಗ್ವೇಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಟು ಡಿಟರ್ಮೈನ್ ವೆದರ್ ಟೂ ಗೂಡ್ಸ್ ಆರ್ ಸಬ್ಸ್ಟಿಟ್ಯೂಟ್ ಆರ್ ಕಾಂಪ್ಲಿಮೆಂಟ್ಸ್ ಇನ್ ಆನ್ ಎಕಾನಮಿ ವಿಚ್ ಎಸ್ಟಿಮೇಟ್ ಈಸ್ ಯೂಸ್ಡ್. ಒಂದು ಎಕಾನಮಿಯಲ್ಲಿ ಎರಡು ಗೂಡ್ಸ್ಗಳು ಸಬ್ಸ್ಟಿಟ್ಯೂಟ್ ಅಥವಾ ಕಾಂಪ್ಲಿಮೆಂಟ್ರಿ ಗೂಡ್ಸು ಅಂತ ಎಸ್ಟಿಮೇಟ್ ಮಾಡೋದಕ್ಕೆ ನಾವು ಯಾವ ಡಿಟರ್ಮಿನೆಂಟ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಏನು, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಏನು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಆಲ್ಟರ್ನೇಟಿವ್ ಯೂಸ್ ಅನ್ನ ಒಳಗೊಂಡಿರುತ್ತೆ. ಒಂದು ಗೂಡ್ಸಿನ ಬದಲು ಇನ್ನೊಂದನ್ನ ಪ್ರಿಫರ್ ಮಾಡುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಟೀ ಪ್ರೈಸ್ ಜಾಸ್ತಿ ಆದ್ರೆ ನೀವು ಕಾಫಿಯನ್ನ ರೆಫರ್ ಮಾಡೋದು, ಇದು ಸಬ್ಸ್ಟಿಟ್ಯೂಟ್ ಆಲ್ಟರ್ನೇಟಿವ್, ಒಂದ್ರ ಬದಲಿಗೆ ಇನ್ನೊಂದು. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಕನ್ಸ್ಯೂಮ್ ಟುಗೆದರ್, ಒಟ್ಟಿಗೆ ಕನ್ಸ್ಯೂಮ್ ಮಾಡುವಂಥದ್ದು, ಜಾಯಿಂಟ್ಲಿ ಡಿಮ್ಯಾಂಡ್ ಅನ್ನ ಇದು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾರ್ ತಗೊಂಡ್ರೆ ಅದಕ್ಕೆ ಪೆಟ್ರೋಲ್ ಅನ್ನ ಹಾಕ್ಬೇಕಾಗತ್ತಲ್ವಾ, ಇದೇ ರೀತಿ ಜಾಯಿಂಟ್ ಡಿಮ್ಯಾಂಡ್ ಇರುವಂತ ಗೂಡ್ಸ್ ಅನ್ನ ನಾವು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಅದನ್ನ ಡಿಟರ್ಮೈನ್ ಮಾಡೋದಕ್ಕೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಮ್ಯಾಚ್ ದ ಮಾರ್ಕೆಟ್ ಸ್ಟ್ರಕ್ಚರ್ಸ್ ವಿತ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ಮಾರ್ಕೆಟ್ ಟೈಪ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಮ್ಯಾಚ್ ಮಾಡಿ ಬರಿಬೇಕು. ಇಲ್ಲಿ ಆಲ್ರೆಡಿ ನಾನು ಮ್ಯಾಚ್ ಮಾಡಿ ಬರ್ದಿದ್ದೀನಿ ಆಯ್ತಾ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇದ್ರಲ್ಲಿ ಏನಾಗಿರ್ತಾರೆ ಅಂದ್ರೆ ಲಾರ್ಜ್ ನಂಬರ್ ಆಫ್ ಸೆಲ್ಲರ್, ಲಾರ್ಜ್ ನಂಬರ್ ಆಫ್ ಬೈಯರ್ ಇರ್ತಾರೆ. ನೆಕ್ಸ್ಟ್ ಇದರಲ್ಲಿ ಹೋಮೋಜಿನಿಯಸ್ ಅಂದ್ರೆ ಒಂದೇ ರೀತಿಯ ಪ್ರಾಡಕ್ಟ್ ಗಳನ್ನ ನಾವು ನೋಡ್ಬೋದು. ಇದು ಪರ್ಫೆಕ್ಟ್ ಕಾಂಪಿಟೇಷನ್ ನ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಇದರಲ್ಲಿ ಈ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಫ್ರೀ ಎಂಟ್ರಿ ಮತ್ತೆ ಫ್ರೀ ಎಕ್ಸಿಟ್ ಇರುತ್ತೆ, ಯಾವುದೇ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಇರೋದಿಲ್ಲ. ಅದನ್ನೆಲ್ಲ ನಾನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋ ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೀನಿ, ಚಾಪ್ಟರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಅದನ್ನ ಡೀಟೇಲ್ ಆಗಿ ನೀವು ನೋಡ್ಕೊಳ್ಳಿ. ಫಿಕ್ಸ್ ಈ ಕ್ವೆಶ್ಚನ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೆಕ್ಸ್ಟ್ ಪ್ಯೂರ್ ಮೋನೋಪೊಲಿ. ಮೋನೋಪೊಲಿ ಅಂದ್ರೆ ಒಬ್ನೇ ಸೆಲ್ಲರ್ ಇರೋದನ್ನ ನಾವು ನೋಡ್ತೀವಿ ಆಯ್ತಾ. ಲಾರ್ಜ್ ನಂಬರ್ ಆಫ್ ಬೈಯರ್ ಇರ್ತಾರೆ. ನೆಕ್ಸ್ಟ್ ಇದ್ರಲ್ಲಿ ಏನಾಗಿರುತ್ತೆ, ನೋ ಸಬ್ಸ್ಟಿಟ್ಯೂಟ್ ಅಂದ್ರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಇರೋದಿಲ್ಲ, ಯೂನಿಕ್ ಪ್ರಾಡಕ್ಟ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಮಾನೋಪೊಲಿಸ್ಟಿಕ್ ಕಾಂಪಿಟೇಷನ್. ಮಾನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಕರಿತೀವಿ. ಇದರಲ್ಲಿ ಕಾಂಪಿಟೇಷನ್ ಬಿಟ್ವೀನ್ ದೆಮ್ಸೆಲ್ಫ್, ಅವರವರ ಮಧ್ಯೆನೆ ಕಾಂಪಿಟೇಷನ್ ಇರೋದನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ನೆಕ್ಸ್ಟ್ ಒಲಿಗೋಪೊಲಿ. ಒಲಿಗೋಪೊಲಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಒಲಿಗೋಪೊಲಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಪ್ರೈಸ್ ರಿಜಿಡಿಟಿ, ಇದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಒಲಿಗೋಪೊಲಿಯಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ವಿಚ್ ಕಾಸ್ಟ್ ರಿಲೇಶನ್ಶಿಪ್ ಆರ್ ಯೂಸ್ಡ್ ಇನ್ ಕಾಸ್ಟ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಟೋಟಲ್ ಕಾಸ್ಟ್ ಫುಲ್ ಫಾರ್ಮುಲಾವನ್ನ ನಾವು ನೋಡೋದಾದ್ರೆ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಗಿರುತ್ತೆ. ನೆಕ್ಸ್ಟ್ ಆವರೇಜ್ ಟೋಟಲ್ ಕಾಸ್ಟ್.
ಆವರೇಜ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಆವರೇಜ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಸಂಪ್ಷನ್ ಆಫ್ ಬ್ರೇಕ್ ಇವನ್ ಅನಾಲಿಸಿಸ್. ಇಲ್ಲಿ ನಾವು ಬ್ರೇಕ್ ಇವನ್ ಅನಾಲಿಸಿಸ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ನೋ ಗೇನ್ ನೋ ಲಾಸ್ ಅಂತ ಸಿಚುವೇಶನ್ ನಾವೇನಂತ ಕರಿತೀವಿ, ಬ್ರೇಕ್ ಇವನ್ ಅನಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು ಬ್ರೇಕ್ ಇವನ್ ಅನಾಲಿಸಿಸ್ನ ಅಸಂಪ್ಷನ್ ಅಲ್ಲ ಅಂತ ನಾವು ನೋಡಿದರೆ, ಎಲಿಮೆಂಟ್ ಆಫ್ ಕಾಸ್ಟ್ ಕೆನ್ ನಾಟ್ ಬಿ ಡಿವೈಡೆಡ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್. ಇಲ್ಲಿ ಎಲಿಮೆಂಟ್ ಆಫ್ ಕಾಸ್ಟ್ ಡಿಫ್ರೆಂಟ್ ಗ್ರೂಪ್ ಆಗಿ ಡಿವೈಡ್ ಮಾಡಿರೋದಿಲ್ಲ, ಇದು ಬ್ರೇಕ್ ಇವನ್ ಅನಾಲಿಸಿಸ್ದು ಅಸಂಪ್ಷನ್ ಆಗಿರೋದಿಲ್ಲ. ನೆಕ್ಸ್ಟ್ ಗಿವನ್ ದ ಡಾಟಾ 44566 ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆನ್ಸರ್ ಇದಕ್ಕೆ ಮೀನ್ ಈಸ್ ಈಕ್ವಲ್ ಟು ಮೀಡಿಯನ್ ಆಗಿರುತ್ತೆ. ಇದರಲ್ಲಿ 4 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮೀನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, 5 ಅನ್ನೋದು ಮೋಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, 6 ಅನ್ನೋದು ಮೀಡಿಯನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಯಾವ ಸ್ಟೇಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಮೀನ್ ಈಸ್ ಈಕ್ವಲ್ ಟು ಮೀಡಿಯನ್ ಈಸ್ ಈಕ್ವಲ್ ಟು 5 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಸ್ಟ್ಯಾಟಿಸ್ಟಿಕಲ್ ಟರ್ಮ್ ವಿತ್ ದೇರ್ ಕರೆಕ್ಟ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ ಗೆ ಸಂಬಂಧಪಟ್ಟಿರೋ ಕ್ವಶನ್ ಅನ್ನ ನಾವು ನೋಡಬಹುದು. ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಡಿಸ್ಕ್ರಿಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಟೈಪ್ 1 ಎರರ್ ಅನ್ನ ಕೊಟ್ಟಿದ್ದಾರೆ. ಟೈಪ್ 1 ಎರರ್ ಅನ್ನ ನಾವೇನಂತ ಕರಿತೀವಿ, ಟೈಪ್ 1 ಎರರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಇದು ಯಾವ ರೂಲ್ಸ್ ಅನ್ನ ಹೇಳುತ್ತೆ ಅಂದ್ರೆ, ರಿಜೆಕ್ಟಿಂಗ್ ದ ಟ್ರೂ ನಲ್ ಹೈಪೋಥಿಸ್. ಟೈಪ್ 1 ಎರರ್ ಅಲ್ಲಿ ಟ್ರೂ ನಲ್ ಹೈಪೋಥಿಸ್ನ ಅದು ರಿಜೆಕ್ಟ್ ಮಾಡುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ, ಅಥವಾ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಅಥವಾ ಪ್ರೊಡ್ಯೂಸರ್ ಎರರ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಟೈಪ್ 1 ಎರರ್ ಫಾಲ್ಸ್ ಪಾಸಿಟಿವ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಲಾರ್ಜ್ ಸ್ಯಾಂಪಲ್ ಲಾರ್ಜ್ ಇದ್ರೆ ಸ್ಟ್ಯಾಂಡರ್ಡ್ ಎರರ್ ಏನಾಗಿರುತ್ತೆ, ಸ್ಮಾಲ್ ಆಗಿರುತ್ತೆ. ಸ್ಯಾಂಪಲ್ ಲಾರ್ಜ್ ಇದ್ರೆ ಸ್ಟ್ಯಾಂಡರ್ಡ್ ಎರರ್ ಕಡಿಮೆ ಆಗುತ್ತೆ. ಸೊ ಸ್ಮಾಲ್ ಸ್ಟ್ಯಾಂಡರ್ಡ್ ಎರರ್ ಇದ್ರ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಮಲ್ಟಿ ರಿಗ್ರೆಷನ್ ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ, ಒನ್ ಡಿಪೆಂಡೆಂಟ್ ವೇರಿಯೇಬಲ್ ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ನೆಕ್ಸ್ಟ್ ಸ್ಕೈ ಸ್ಕ್ವೇರ್ ಟೆಸ್ಟ್ ಅನ್ನೋದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಅದು ರೈಟ್ ವರ್ಡ್ ಮೂವ್ಮೆಂಟ್ ಅನ್ನ ಒಳಗೊಂಡಿರುತ್ತೆ. ಸ್ಕೈ ಸ್ಕ್ವೇರ್ ಟೆಸ್ಟ್ ಅನ್ನ ಕೊಟ್ಟವರು ಯಾರು ಅಥವಾ ಗಿವನ್ ಬೈ ಹೂಮ್ ಅಂತ ನಾವು ನೋಡೋದಾದ್ರೆ ಕಾರ್ಲ್ ಪಿಯರ್ಸನ್ ಆಗಿರ್ತಾರೆ. ಅದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಬಹುದು. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಟೈಪ್ 2 ಎರರ್ ಬಗ್ಗೆ ನೋಡೋದಾದ್ರೆ, ಅಕ್ಸೆಪ್ಟಿಂಗ್ ದ ಫಾಲ್ಸ್ ನಲ್ ಹೈಪೋಥಿಸಿಸ್ ನ ಅಕ್ಸೆಪ್ಟ್ ಮಾಡೋದನ್ನ ಇದು ಒಳಗೊಂಡಿರುತ್ತೆ. ಅಂಡ್ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಬೀಟಾ ಅಂತ ಕರಿತೀವಿ, ಅಥವಾ ಪವರ್ ಆಫ್ ಫಂಕ್ಷನ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ದ ಕ್ಲಾಸಿಫಿಕೇಶನ್ ಮೆಥಡ್ ಇನ್ ವಿಚ್ ದ ಅಪ್ಪರ್ ಲಿಮಿಟ್ ಆಫ್ ಒನ್ ಕ್ಲಾಸ್ ಈಸ್ ದ ಸೇಮ್ ಆಸ್ ದ ಲೋವರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಕ್ಲಾಸ್ ಈಸ್ ಕಾಲ್ಡ್. ಒಂದು ಕ್ಲಾಸಿಫಿಕೇಶನ್ ಮೆಥಡ್ ಅದರಲ್ಲಿ ಅಪ್ಪರ್ ಲಿಮಿಟ್ ಆಫ್ ಒನ್ ಕ್ಲಾಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಆಸ್ ಲೋವರ್ ಲಿಮಿಟ್ ಆಫ್ ನೆಕ್ಸ್ಟ್ ಕ್ಲಾಸ್. ಅದನ್ನ ನಾವು ಏನಂತ ಕರಿತೀವಿ, ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಾಟ್ ರೆಪ್ರೆಸೆಂಟ್ ಅ ಲಾರ್ಜರ್ ಸ್ಪ್ರೆಡ್ ಆರ್ ಡಿಸ್ಟೆನ್ಸ್ ಫ್ರಮ್ ದ ಮೀನ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ, ಲಾರ್ಜರ್ ಸ್ಪ್ರೆಡ್ ಅಥವಾ ಡಿಸ್ಟೆನ್ಸ್ ಫ್ರಮ್ ಮೀನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಈ ಲಾರ್ಜರ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ಲಾರ್ಜರ್ ಸ್ಪ್ರೆಡ್ ಅಥವಾ ಡಿಸ್ಟೆನ್ಸ್ ಆಫ್ ದ ಮೀನ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ನೋಡೋದಾದ್ರೆ, ಇದು ಬೆಲ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಫ್ಯಾಕ್ಟರ್ ಡಸ್ ನಾಟ್ ಕಮ್ ಅಂಡರ್ ದ ಜಾಬ್ ಕಂಟೆಕ್ಸ್ಟ್ ಅಥವಾ ಹೈಜೀನ್ ಫ್ಯಾಕ್ಟರ್ಸ್ ಆಫ್ ಹರ್ಟ್ಸ್ಬರ್ಗ್ಸ್ 2 ಫ್ಯಾಕ್ಟರ್ ಥಿಯರಿ.
ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಯಾವ ಫ್ಯಾಕ್ಟರ್ ಹರ್ಸ್ಬರ್ಗ್ ಕೊಟ್ಟಿರುವಂತ 2 ಫ್ಯಾಕ್ಟರ್ ಥಿಯರಿಯಲ್ಲಿ ಜಾಬ್ ಕಂಟೆಕ್ಟ್ ಫ್ಯಾಕ್ಟರ್ ಅಲ್ಲಿ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ ಅಂದ್ರೆ ಪರ್ಸನಲ್ ಅಚೀವ್ಮೆಂಟ್ ಅನ್ನೋದು ಹರ್ಸ್ಬರ್ಗ್ ಕೊಟ್ಟಿರುವಂತ 2 ಫ್ಯಾಕ್ಟರ್ ಥಿಯರಿಯಲ್ಲಿ ಜಾಬ್ ಕಂಟೆಕ್ಸ್ಟ್ ಫ್ಯಾಕ್ಟರ್ ಆಗಿರೋದಿಲ್ಲ. ಇದರಲ್ಲಿ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. 2 ಫ್ಯಾಕ್ಟರ್ ಥಿಯರಿ ಈಸ್ ಗಿವನ್ ಬೈ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಇದು ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ಯಾಟ್ ಅಲ್ಲಿ ಹರ್ಸ್ಬರ್ಗ್ ಗಿವನ್ 2 ಫ್ಯಾಕ್ಟರ್ ಥಿಯರಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ದ ಮ್ಯಾನೇಜ್ಮೆಂಟ್ ಥಿಂಕರ್ಸ್ ವಿತ್ ದೇರ್ ಕಾನ್ಸೆಪ್ಟ್. ಇಲ್ಲಿ ವೇರಿಯಸ್ ಮ್ಯಾನೇಜ್ಮೆಂಟ್ ಥಿಂಕರ್ಸ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತ ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾನು ಮ್ಯಾಚ್ ಮಾಡಿ ಬರೆದಿದ್ದೀನಿ ನಿಮ್ಗೆ ಈಸಿ ಆಗ್ಲಿ ಅಂತ. ಆಯ್ತಾ, ಮ್ಯಾಕ್ಸ್ ವೆಬರ್ ಯಾವ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾನೆ ಅಂತ ನಾವು ನೋಡೋದಾದ್ರೆ ಐಡಿಯಲ್ ಬ್ಯೂರೋಕ್ರಸಿ ಇಸ್ ಗಿವನ್ ಬೈ ಮ್ಯಾಕ್ಸ್ ವೆಬರ್. ನೆಕ್ಸ್ಟ್ ಡಗ್ಲಾಸ್ ಮೆಕ್ಗ್ರೆಗೋರ್ ಅನ್ನೋರು ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಥಿಯರಿ ಆಫ್ ಎಕ್ಸ್ ಅಂಡ್ ಥಿಯರಿ ಆಫ್ ವೈ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆನ್ಸಿಸ್ ಲೈಕರ್ಟ್ ಅನ್ನೋರು ಏನನ್ನ ಕೊಟ್ಟಿದ್ದಾರೆ ಅಂದ್ರೆ 4 ಸಿಸ್ಟಮ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಲ್ಯಾಕ್ ಅಂಡ್ ಮೌಂಟನ್ ಅನ್ನೋರು ಏನನ್ನ ಕೊಟ್ಟಿದ್ದಾರೆ ಮ್ಯಾನೇಜರಿಯಲ್ ಗ್ರಿಡ್ ಮಾಡೆಲ್ ಅನ್ನ ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಶನ್ ಇಸ್ ಅ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಥಾಟ್ಸ್, ಐಡಿಯಾಸ್, ಫೀಲಿಂಗ್ಸ್ ವಿತ್ ಒನ್ ಅನದರ್ ಅಂತ ನಾವ್ ಹೇಳ್ಬೋದು. ಅಥವಾ ಇದು ಇಂಟರಾಕ್ಷನ್ ಬಿಟ್ವೀನ್ 2 or more ಪರ್ಸನ್ಸ್ ಆಗಿರುತ್ತೆ. ಕಮ್ಯುನಿಕೇಶನ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕಮ್ಯುನಿಸ್ ಆರ್ ಕಮ್ಯುನಿಕೇಟ್. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನಾನು ಏನಕ್ಕೆ ಪದೇ ಅದನ್ನ ರಿವೈಸ್ ಮಾಡ್ತಿದ್ದೇನೆ ಅಂದ್ರೆ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಮೀನಿಂಗ್ ಗೊತ್ತಿದ್ರೆ ಮಾತ್ರ ಅಲ್ಪ ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಕೊಟ್ರೆ ನಿಮಗೆ ಆನ್ಸರ್ ಮಾಡಕ್ಕಾಗತ್ತೋ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವ್ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಈ ಕಮ್ಯುನಿಕೇಶನ್ ಅಲ್ಲಿ ಅಂತ ನಾವು ನೋಡಿದ್ರೆ ಫಸ್ಟ್ ಯಾರು ಬರ್ತಾರೆ, ಸೆಂಡರ್ ಏನ್ ಮಾಡ್ತಾನೆ, ಮೆಸೇಜ್ ಅನ್ನ ಸೆಂಡ್ ಮಾಡ್ತಾನಲ್ವಾ. ನೆಕ್ಸ್ಟ್ ಸೆಂಡರ್ನ ನಾವು ಎನ್ಕೋಡರ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಎನ್ಕೋಡಿಂಗ್ ಅನ್ನ ನಾವು ನೋಡ್ಬೋದು. ಎನ್ಕೋಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಸೇಜಸ್ ಅಥವಾ ನಮ್ಮ ಥಾಟ್ಸ್ ಏನಿರುತ್ತೆ ಅದು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಷನ್ ಮಾಡೋದನ್ನ ನಾವ್ ಏನಂತ ಕರಿತೀವಿ, ಎನ್ಕೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಆ ಎನ್ಕೋಡಿಂಗ್ ಮಾಡಿರುವಂತ ಮೆಸೇಜ್ ಅನ್ನ ಟ್ರಾನ್ಸ್ಮಿಷನ್ ಮಾಡೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಡಿಕೋಡಿಂಗ್ ಅಂದ್ರೆ ಈಗ ನಾವು ಎನ್ಕೋಡಿಂಗ್ ಸ್ಟೇಜ್ ಅಲ್ಲಿ ಏನ್ ಮಾಡಿರ್ತೀವಿ, ಮೆಸೇಜ್ ಅನ್ನ ಅಥವಾ ಯಾವ್ದಾದ್ರು ಒಂದು ಡೇಟಾವನ್ನ ಕೋಡ್ಸ್ ಅಥವಾ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿರ್ತೀವಿ ಅಥವಾ ಕನ್ವರ್ಷನ್ ಮಾಡಿರ್ತೀವಿ. ಆ ಕನ್ವರ್ಷನ್ ಮಾಡಿರುವಂತಹ ಕೋಡ್ಸ್ ಆಗಿರ್ಬೋದು ಅಥವಾ ನ್ಯೂಮರಿಕಲ್ ಡೇಟಾ ಆಗಿರ್ಬೋದು ಅದನ್ನ ಅರ್ಥ ಆಗೋ ರೀತಿ, ಅಂಡರ್ಸ್ಟ್ಯಾಂಡೇಬಲ್ ಆಗಿರೋ ರೀತಿ ಕ್ಲಿಯರ್ ಆಗಿ ಟ್ರಾನ್ಸ್ಮಿಟ್ ಮಾಡೋದನ್ನ ನಾವು ಡಿಕೋಡಿಂಗ್ ಅಂತ ಕರಿತೀವಿ. ಆಯ್ತಾ, ಡಿಕೋಡಿಂಗ್ ಇಲ್ಲಿ ರಿಸೀವರ್ನ ನಾವು ಡಿಕೋಡರ್ ಅಂತಾನು ಸಹ ಕರಿತೀವಿ. ನೆಕ್ಸ್ಟ್ ಏನ್ ಬರುತ್ತೆ, ಫೀಡ್ಬ್ಯಾಕ್ ಬರುತ್ತೆ. ರಿಸೀವರ್ ಮೆಸೇಜ್ ಅನ್ನ ರಿಸೀವ್ ಮಾಡಿದ್ಮೇಲೆ ಅದಕ್ಕೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡಿದ್ರೆ ವಿಚ್ ಸ್ಟೇಟ್ಮೆಂಟ್ ರಿಫ್ಲೆಕ್ಟ್ಸ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಸ್ಟೇಟ್ಮೆಂಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನ ರಿಫ್ಲೆಕ್ಟ್ ಮಾಡಿಸುತ್ತೆ ಅಂತ ನಾವು ನೋಡಿದ್ರೆ ದ ರೈಟ್ ಆನ್ಸರ್ ಈಸ್ ವಿ ಡೋಂಟ್ ಹ್ಯಾವ್ ಅ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಅ ಕಸ್ಟಮರ್ ಡಿಪಾರ್ಟ್ಮೆಂಟ್. ನಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಹೊಂದಿಲ್ಲ, ಕಸ್ಟಮರ್ ಡಿಪಾರ್ಟ್ಮೆಂಟ್ ಅನ್ನ ಹೊಂದಿದೀವಿ ಅನ್ನೋ ಸ್ಟೇಟ್ಮೆಂಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ ಇಲ್ಲಿ. ನೆಕ್ಸ್ಟ್ ಮ್ಯಾಚ್ ದ ಮಾರ್ಕೆಟ್ ಸೆಗ್ಮೆಂಟ್ ಬೇಸಸ್ ವಿತ್ ಎಕ್ಸಾಂಪಲ್. ಆಯ್ತಾ, ಇಲ್ಲಿ ವೇರಿಯಸ್ ಮಾರ್ಕೆಟ್ ಸೆಗ್ಮೆಂಟ್ ಬೇಸಸ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಎಕ್ಸಾಂಪಲ್ಸ್ ನ ನಾವು ಇಲ್ಲಿ ನೋಡ್ಬೋದು. ಅದನ್ನ ಮ್ಯಾಚ್ ಮಾಡಿ ಇಲ್ಲಿ ಬರೀಬೇಕಾಗತ್ತೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಜಿಯೋಗ್ರಾಫಿಕ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಅನ್ನು ಕೊಟ್ಟಿದ್ದಾರೆ. ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಹೆಸರಲ್ಲೇ
ರೀತಿ ಜಿಯೋಗ್ರಫಿಕಲ್ ಏರಿಯಾ ಅಂದ್ರೆ ರೂರಲ್ ಆಗಿರ್ಬೋದು ಅಥವಾ ಸೆಮಿ ಅರ್ಬನ್ ಏರಿಯಾವನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಡೆಮೋಗ್ರಾಫಿಕ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎಜುಕೇಶನ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೈಕೋಗ್ರಾಫಿಕ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಬಿಹೇವಿಯರಲ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲಾಯಲ್ಟಿ ಸ್ಟೇಟಸ್ ಅನ್ನ ರೆಪ್ರೆಸೆಂಟ್ ಮಾಡೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇನ್ ಅ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಆರ್ಗನೈಸೇಷನಲ್ ಫೋಕಸ್ ಇಸ್ ಚೇಂಜಿಂಗ್ ಫ್ರಮ್ ವಾಟ್ ಟು ವಾಟ್. ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಅಲ್ಲಿ ಒಂದು ಆರ್ಗನೈಸೇಷನ್ ಫೋಕಸ್ ಯಾವ್ದ್ರಿಂದ ಯಾವ್ದಕ್ಕೆ ಚೇಂಜ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಫ್ರಮ್ ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಟುವರ್ಡ್ಸ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇಂದ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ಗೆ ಆರ್ಗನೈಸೇಷನಲ್ ಫೋಕಸ್ ಚೇಂಜ್ ಆಗೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ವಾಟ್ ಈಸ್ ಸೇಲ್ಸ್ ಪ್ರಮೋಷನ್ ಟು ಕಸ್ಟಮರ್ಸ್. ಕಸ್ಟಮರ್ ಪ್ರಕಾರ ಸೇಲ್ಸ್ ಪ್ರಮೋಷನ್ ಅಂದ್ರೆ ಏನಂತ ನೋಡೋದಾದ್ರೆ ಆನ್ ಇನ್ಸೆಂಟಿವ್ಸ್ ಟು ಬೈ ಆಗಿರುತ್ತೆ. ಆನ್ ಇನ್ಸೆಂಟಿವ್ಸ್ ಟು ಬೈ ಇದನ್ನ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಿದ್ರೆ ವಾಟ್ ಈಸ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅಥವಾ ಉದ್ದೇಶವನ್ನ ನಾವಿಲ್ಲಿ ನೋಡೋದಾದ್ರೆ ಟು ಮ್ಯಾಕ್ಸಿಮೈಸ್ ದ ವ್ಯಾಲ್ಯೂ ಆಫ್ ಫಿರ್ಮ್ಸ್ ಕಾಮನ್ ಸ್ಟಾಕ್ ಆರ್ ಶೇರ್ ಹೋಲ್ಡರ್ಸ್ ವೆಲ್ತ್. ಒಂದು ಫರ್ಮ್ ನ ಕಾಮನ್ ಸ್ಟಾಕ್ ಅಥವಾ ಶೇರ್ ಹೋಲ್ಡರ್ ವೆಲ್ತ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಿನಾನ್ಷಿಯಲ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಟ್ರೆಜರಿ ಬಿಲ್. ಟ್ರೆಜರಿ ಬಿಲ್ ಮೀನಿಂಗ್ ಅನ್ನ ನೋಡಿದ್ರೆ ಶಾರ್ಟ್ ಟರ್ಮ್ ಡೆಪ್ಟ್ ಸೆಕ್ಯೂರಿಟೀಸ್ ಆಗಿರುತ್ತೆ, ಇಶ್ಯೂಡ್ ಬೈ ಗವರ್ನಮೆಂಟ್ ಆಗಿರುತ್ತೆ. ಇನ್ ಆರ್ಡರ್ ಟು ರೈಸ್ ದ ಮನಿಯನ್ನು ರೈಸ್ ಮಾಡೋದಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ ಶಾರ್ಟ್ ಟರ್ಮ್ ಡೆಪ್ಟ್ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡುತ್ತೆ, ಅದು ಟ್ರೆಜರಿ ಬಿಲ್ ಆಗಿರುತ್ತೆ. ಇದು ಏನಾಗಿರುತ್ತೆ ಅಂದ್ರೆ ರಿಸ್ಕ್ ಫ್ರೀ ರೇಟ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಬೀಟಾ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸಿಸ್ಟಮ್ಯಾಟಿಕ್ ರಿಸ್ಕ್. ಹೈಯರ್ ದ ಬೀಟಾ ಹೈಯರ್ ದ ರಿಸ್ಕ್ ಇರುತ್ತೆ, ಲೋಯರ್ ದ ಬೀಟಾ ಲೋಯರ್ ದ ರಿಸ್ಕ್ ಇರುತ್ತೆ. ಇದು ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಂತ ನಾವು ಹೇಳ್ಬೋದು, ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗೆ ಯೂಸ್ ಮಾಡುವಂತ ಅಮೌಂಟ್ ಅನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ ಇಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆಪರೇಟಿಂಗ್ ಸೈಕಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ವಾಟ್ ಡಸ್ MICR ಸ್ಟ್ಯಾಂಡ್ಸ್ ಫಾರ್. MICR ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಆಗಿರುತ್ತೆ. ಇದನ್ನ ಮೇನ್ ಆಗಿ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಬ್ಯಾಂಕ್ಗಳಲ್ಲಿ ಚೆಕ್ ನ ಇಶ್ಯೂ ಮಾಡುವಾಗ ಸೇಫ್ ಆಗಿ ಮತ್ತೆ ಕ್ವಿಕ್ ಆಗಿ ಚೆಕ್ ಮಾಡ್ಲಿಕ್ಕೆ ಪೇಪರ್ ಚೆಕ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಿಚ್ ಇನ್ವೆಸ್ಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ವೈಲ್ ಟೇಕಿಂಗ್ ಅಪ್ ಪ್ರಪೋಸಲ್. ಯಾವ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್. ಫಿಕ್ಸ್ಡ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಹೂ ಗೇವ್ ದ ಕಾನ್ಸೆಪ್ಟ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ
ಕ್ರೈಕಿನಸ್ ಅನ್ನೋರು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿರ್ತಾರೆ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದ್ರೆ ಏನಪ್ಪಾ ಅಂತ ನಿಮ್ಗೆಲ್ಲ ಡೌಟ್ ಇರ್ಬೋದಲ್ವಾ. ಒಬ್ಬ ಸುಪೀರಿಯರ್ ಅಥವಾ ಸೀನಿಯರ್ ಮ್ಯಾನೇಜರ್ ಹೋಲ್ ಆರ್ಗನೈಸೇಷನ್ ಅನ್ನ ನೋಡ್ಕೊಳ್ಳೋದನ್ನ ನಾವು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟ್, ಆಡಿಂಗ್ ಮೋರ್ ಜಾಬ್ಸ್ ಟು ದ ಎಕ್ಸಿಸ್ಟಿಂಗ್ ಜಾಬ್ ಇಸ್ ಟರ್ಮ್ಡ್ ವಾಟ್. ಎಕ್ಸಿಸ್ಟಿಂಗ್ ಇರೋಂತ ಜಾಬ್ಗೆ ಮೋರ್ ಜಾಬ್ಸ್ ಅನ್ನ ಆಡ್ ಮಾಡ್ತಾ ಹೋಗೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜಾಬ್ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ. ನಿಮಗೆ ಸಮಟೈಮ್ಸ್ ಈ ಕ್ವಶನ್ ಅನ್ನ ಕೇಳ್ಬೋದು. ಮೀನಿಂಗ್ ಆಫ್ ಜಾಬ್ ಎನ್ಲಾರ್ಜ್ಮೆಂಟ್ ಅಂತ ಕೊಟ್ಟು 4 ಆಪ್ಷನ್ಸ್ ಅನ್ನ ಕೊಡ್ಬೋದು. ಆಡಿಂಗ್ ಮೋರ್ ಜಾಬ್ಸ್ ಟು ದ ಎಕ್ಸಿಸ್ಟಿಂಗ್ ಜಾಬ್ ಇಸ್ ಟರ್ಮ್ಡ್ as ಜಾಬ್ ಎನ್ಲಾರ್ಜ್ಮೆಂಟ್. ನೆಕ್ಸ್ಟ್, ಇಲ್ಲಿ ಮ್ಯಾಚ್ ದ ಲೇಬರ್ ಲಾಸ್ ವಿತ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೇರಿಯಸ್ ಲೇಬರ್ ಲಾಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಯರ್ಸ್ ಅನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ಆಲ್ರೆಡಿ ಮ್ಯಾಚ್ ಮಾಡಿದೀನಿ. ಪೇಮೆಂಟ್ ಆಫ್ ಬೋನಸ್ ಆಕ್ಟ್. ಪೇಮೆಂಟ್ ಆಫ್ ಬೋನಸ್ ಆಕ್ಟ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1965 ಆಗಿರುತ್ತೆ. ನೆಕ್ಸ್ಟ್, ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ came into existence in the year 1923. Next, Minimum Wages Act. Minimum Wages Act came into existence in the year 1948. Next, Payment of Gratuity Act. Payment of Gratuity Act came into existence in the year 1972. Next question now nodadre, which of the following is not an off the job training method? ಕೆಳಗೆ 4 ಆಪ್ಷನ್ಸ್ ಕೊಟ್ಟು ಯಾವುದು ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ 4 ಆಪ್ಷನ್ಸ್ ಮಲ್ಟಿಪಲ್ ಚಾಯ್ಸಸ್ ಎಲ್ಲ ಕೊಟ್ಟು ಮಾಡಿಲ್ಲ, ಬಿಕಾಸ್ ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ನಿಮಗೆ ಏನ್ ರೀಚ್ ಮಾಡಿಸ್ಬೇಕು ಅದನ್ನ ಈಸಿಯಾಗಿ ರೀಚ್ ಮಾಡಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಅದೇ ರೀತಿ ಬೇಕಂತ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್, ಇಲ್ಲಿ ನಾವು ಯಾವುದು ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಅಲ್ಲ ಅಂತ ನಾವು ನೋಡೋದಾದ್ರೆ ಇಂಟರ್ನ್ಶಿಪ್ ಟ್ರೈನಿಂಗ್, ಇದು ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಇದು ರಿಪೀಟ್ ಆಗಿದೆ. ಇಂಟರ್ನ್ಶಿಪ್ ಟ್ರೈನಿಂಗ್ ಮೆಥಡ್ ಅಂತ ಬಂದ್ರೆ ಅದು ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಕ್ಟ್ ಗವರ್ನ್ಸ್ ಚೆಕ್. ಯಾವ ಆಕ್ಟ್ ಅನ್ನ ಗವರ್ನ್ ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅನ್ನೋದು ಚೆಕ್ಗೆ ಸಂಬಂಧಪಟ್ಟಿರೋ ಹಾಗೆ ಹ್ಯಾಂಡಲ್ ಅನ್ನ ಹೊಂದಿರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1881. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಮ್ಯಾಚ್ ದ ಇನ್ಸ್ಟಿಟ್ಯೂಷನ್ ಆರ್ ಟರ್ಮ್ಸ್ ವಿತ್ ದ ರಿಲೇಟೆಡ್ ಕಾನ್ಸೆಪ್ಟ್. ಇದರಲ್ಲಿ ವೇರಿಯಸ್ ಇನ್ಸ್ಟಿಟ್ಯೂಷನ್ ಟರ್ಮ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅದಕ್ಕೆ ಸಂಬಂಧಪಟ್ಟಿರುವಂತ ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. RBI ಅಂತ ಬಂದ್ರೆ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬ್ಯಾಂಕ್ ರೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾವಿಲ್ಲಿ RBI ಬಗ್ಗೆ ನೋಡೋದಾದ್ರೆ RBI ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ ಸೆಂಟ್ರಲ್ ಬ್ಯಾಂಕ್ ಅಂತಲೂ ಸಹ ಕರಿತೀವಿ. RBI ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ April 1st, 1935 ಆಗಿರುತ್ತೆ. ಅದೇ ರೀತಿ SBI ಅನ್ನ ನಾವು ನೋಡೋದಾದ್ರೆ 1955 ಆಗಿರುತ್ತೆ. RBI ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬ್ಯಾಂಕ್ ರೇಟ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999 ಅಲ್ಲಿ ಬರುತ್ತೆ. ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1999 ಅಲ್ಲಿ ಬರುತ್ತೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದು ಏನನ್ನ ಮ್ಯಾನೇಜ್ ಮಾಡುತ್ತೆ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟ್, ಕಂಪನಿ ಲಾಸ್ ಏನನ್ನ ಹ್ಯಾಂಡಲ್ ಮಾಡುತ್ತೆ ಅಂದ್ರೆ ಗವರ್ನಿಂಗ್ ಡಿಬೆಂಚರ್ ನ ಗವರ್ನ್ ಮಾಡುತ್ತೆ. ನೆಕ್ಸ್ಟ್, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಏನನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹ್ಯಾಂಡಲ್ ಮಾಡೋದನ್ನ ನಾವು ನೋಡ್ಬೋದು. ಇಲ್ಲಿ ನಾವು ಸೆಬಿ ಬಗ್ಗೆ ನೋಡೋದಾದ್ರೆ ಸೆಬಿ ಎಸ್ಟಾಬ್ಲಿಷ್ಡ್ ಆಸ್
ನಾನ್ ಸ್ಟ್ಯಾಚ್ಯುಟರಿ ಬಾಡಿ ಆಗಿ ಇದು ಎಸ್ಟಾಬ್ಲಿಷ್ ಆಗಿರೋದು 1988 ಅಲ್ಲಿ. ನೆಕ್ಸ್ಟ್ ಇದು 1992 ಅಲ್ಲಿ ಫುಲ್ ಸ್ಟ್ಯಾಚ್ಯುಟರಿ ಬಾಡಿ ಆಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಂಡರ್ ವಿಚ್ ಆಕ್ಟ್ ಹ್ಯಾಸ್ ಬ್ಯಾಂಕಿಂಗ್ ಕಾಂಬಿನೇಷನ್ ಆರ್ ಅಮಾಲ್ಗಮೇಷನ್ ಬೀಂಗ್ ಕಾನ್ಸ್ಟಿಟ್ಯೂಟೆಡ್. ಯಾವ ಆಕ್ಟ್ ಅಂಡರ್ ಅಲ್ಲಿ ಬ್ಯಾಂಕಿಂಗ್ ಕಾಂಬಿನೇಷನ್ ಅಥವಾ ಅಮಾಲ್ಗಮೇಷನ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂಡರ್ ಅಲ್ಲಿ ಬ್ಯಾಂಕಿಂಗ್ ಕಾಂಬಿನೇಷನ್ ಅಥವಾ ಅಮಾಲ್ಗಮೇಷನ್ ಕಾನ್ಸ್ಟಿಟ್ಯೂಟ್ ಆಗಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ವಿಚ್ ಬ್ಯಾಂಕ್ ಟುಕ್ ಓವರ್ ದ ಎಂಟೈರ್ ಅಂಡರ್ಟೇಕಿಂಗ್ ಆಫ್ ಅಗ್ರಿಕಲ್ಚರಲ್ ರೀಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರ ಹೆಸರಲ್ಲೇ ಅಗ್ರಿಕಲ್ಚರ್ ಅಂತ ಇದೆ ಅಲ್ವಾ, ಸೊ ನೀವು ನಬಾರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ನಬಾರ್ಡ್ ಫುಲ್ ಫಾರ್ಮ್ ಅನ್ನ ನಾವು ನೋಡಿದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಯಾವ ಬ್ಯಾಂಕ್ ಎಂಟೈರ್ ಅಂಡರ್ಟೇಕಿಂಗ್ ಆಫ್ ಅಗ್ರಿಕಲ್ಚರಲ್ ಅಂಡ್ ರೀಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ಟೇಕಿಂಗ್ ಅನ್ನ ಒಳಗೊಂಡಿದೆ ಅಂತ ನಾವು ನೋಡೋದಾದ್ರೆ ನಬಾರ್ಡ್ ಆಗಿರುತ್ತೆ. ನೆಕ್ಸ್ಟ್, ಕರೆನ್ಸಿ ಸ್ವಾಪ್ ಇನ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ರೆಫರ್ಸ್ ಟು ವಾಟ್? ಕರೆನ್ಸಿ ಸ್ವಾಪ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಎಕ್ಸ್ಚೇಂಜ್ ಸ್ವಾಪ್ ಅಂದ್ರೆ ಏನಂತ ಬರುತ್ತೆ, ಎಕ್ಸ್ಚೇಂಜ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಫ್ಲೋ ಇನ್ 2 ಡಿಫರೆಂಟ್ ಕರೆನ್ಸೀಸ್ ಫಾರ್ ಅ ಪ್ರೀ ಡಿಟರ್ಮೈನ್ಡ್ ಪೀರಿಯಡ್ ಆಫ್ ಟೈಮ್. ಕರೆನ್ಸಿ ಸ್ವಾಪ್ ಇನ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಪ್ರಕಾರ ಕರೆನ್ಸಿ ಸ್ವಾಪ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಫ್ಲೋ ಅನ್ನ ಎಕ್ಸ್ಚೇಂಜ್ ಮಾಡೋದು ಯಾವ್ದ್ರ ಮೂಲಕ ಅಂದ್ರೆ ಇನ್ 2 ಡಿಫರೆಂಟ್ ಕರೆನ್ಸೀಸ್, 2 ಡಿಫರೆಂಟ್ ಕರೆನ್ಸೀಸ್ ಗಳ ಮೂಲಕ ಫಾರ್ ಪ್ರೀ ಡಿಟರ್ಮೈನ್ಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್, ಹೂ ಸ್ಟೇಟೆಡ್ ದಟ್ ದ ಎಕ್ಸ್ಪಾನ್ಷನ್ ಆಫ್ ಮಲ್ಟಿನ್ಯಾಷನಲಿಸಮ್ and world trade are 2 sides of the same coin? ಯಾರು ಹೇಳಿದ್ದಾರೆ ದ ಎಕ್ಸ್ಪಾನ್ಷನ್ ಆಫ್ ಮಲ್ಟಿನ್ಯಾಷನಲಿಸಮ್ ಮತ್ತೆ ವರ್ಲ್ಡ್ ಟ್ರೇಡ್ ಇವೆರಡು ಒಂದೇ ನಾಣ್ಯದ 2 ಮುಖಗಳು ಅಂತ ಯಾರು ಹೇಳಿದ್ದಾರೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಈಸ್ ಪೀಟರ್ ಎಫ್ ಡ್ರಕರ್ ಆಗಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಆನ್ ಏರಿಯಾ designated by the government where goods are manufactured with the help of duty-free inputs and are exported to foreign market is called what ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಥವಾ EPZ ಅಂತ ಕರಿತೀವಿ. ಗವರ್ನಮೆಂಟ್ ಇಂದ ಡಿಸೈನ್ ಆಗಿರುವಂತ ಒಂದು ಏರಿಯಾ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಯಾವ್ದ್ರ ಹೆಲ್ಪ್ ಇಂದ ಅಂತ ನಾವು ನೋಡಿದ್ರೆ ಡ್ಯೂಟಿ ಫ್ರೀ ಇನ್ಪುಟ್ಸ್ ಇಂದ ಆಗಿರ್ಬೋದು, ಮತ್ತೆ ಎಕ್ಸ್ಪೋರ್ಟ್ ಟು ಫಾರಿನ್ ಮಾರ್ಕೆಟ್. ಅದು ಎಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಫಾರಿನ್ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಕರಿತೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಏನಾದ್ರೂ ಚೇಂಜಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.